ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಯ್ಯೇನ ತಸ್ಮೈ ಶ್ರೀ ಗುರವೇ ನಮಃ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಸಂಸ್ಕೃತ ವಿದ್ವಾಂಸರು, ಖ್ಯಾತ ಜ್ಯೋತಿಷಿಗಳು, ಹಿರಿಯರು ಆಗಿರ್ತಕ್ಕಂತಹ ನಾರಾಯಣ್ ಜೋಯಿಸ್ ಗುರುಗಳೇ, ಶೃಂಗೇರಿಯ ಈ ಉತ್ತರ ಪ್ರಾಂತದ ಸಂಘಟನಾಕಾರರಾಗಿರ್ತಕ್ಕಂತಹ ಮಹೇಶ್ ಭಟ್ ಪೂಜಾರವರೇ, ಮತ್ತು ಈ ಏನು ನೀವು ವಿದ್ಯಾಶಂಕರ ಬಾಲಕೇಂದ್ರ ಅಂತೇನಾದ್ರಲ್ಲ, ಇದನ್ನು ಪ್ರಾರಂಭ ಮಾಡಿ ತನ್ಮೂಲಕವಾಗಿ ಎಲ್ಲೆಡೆ ಮಕ್ಕಳಿಗೆ ಸಂಸ್ಕಾರ ಆಗಬೇಕಂತಕ್ಕಂಥ ಉದ್ದೇಶದಿಂದ ಇದನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಇದರ ಸಂಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂತಹ ಶಶಿಕಾಂತ್ ಕರ್ಣಮ್ ಅವರೇ, ಮಾತೃಶ್ರೀ ಅವರೇ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪಾಲಕರೇ ಹಾಗೂ ಮುದ್ದು ಮಕ್ಕಳೇ, ಇದುವರೆಗೂ ಶಶಿಕಾಂತ್ ಗುರುಗಳು ಏನು ಹೇಳಿದ್ರು ಗೊತ್ತಾ? ಏನು ಹೇಳಿದ್ರಲ್ಲಿ? ನಿಮಗೇನಿರಬೇಕು ಜ್ಞಾನಕ್ಕಾಗಿ? ಶ್ರದ್ಧೆ ಇರಬೇಕು. ಹೌದಾ? ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧೆ ಇದ್ದರೆ ಏನು ದೊರೀತದ? ಜ್ಞಾನ ತಾನೇ ದೊರೀತದ. ಯಾವುದಕ್ಕೂ ಕೂಡ ನಿಮಗೇನಿರಬೇಕು ಅಂದರೆ ಶ್ರದ್ಧೆ ಇರಬೇಕು ಮಕ್ಕಳೇ. ಶ್ರದ್ಧೆ ಹೊಂದಿದ್ದರೆ ಬೇಕಾದ್ದನ್ನು ಸಾಧಿಸಬಹುದು ಅನ್ನುವಂತಹದ್ದನ್ನು ಹೇಳಿದರು. ಆಗಲೇ ಅನನ್ಯ ಎಷ್ಟು ಚಂದ ಸಂಸ್ಕೃತ ಸುಭಾಷಿತ ಹೇಳಿದ್ಲು. ಅನನ್ಯ ಕೇಳಿದರೆ ಏನು ಹೇಳಿದ್ಲು? ಎರಡು ಬಹಳ ಮುಖ್ಯ ಹೇಳಿದ್ಲು. ಏನು ಹೇಳಿದ್ಲು? ನಿಮ್ಮ ವೈರಿ ಯಾರು ಅಂತ ಹೇಳಿದ್ಲು. ಅದೇ ತಿಳ್ಕೊಂಬಿಟ್ರಿ ಮಕ್ಕಳೇ. ಉಳಿದವ್ರು ಯಾರೂ ಮಾತಾಡೋದು ಬೇಡ, ಏನೂ ಬೇಡ. ಅನನ್ಯನೇ ಇವತ್ತಿನ ದಿನ ನಿಮಗೆಲ್ಲ ಪಾಠ ಹೇಳಿಬಿಟ್ಲು. ನಾವೇನು ಹೇಳೋದೇ ಬೇಡ. ಎರಡು ಏನು ಹೇಳಿದ್ಲು ಅನನ್ಯ? ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ರಿ ಅನನ್ಯಗೊಂದ್ಸಲ. ವೆರಿ ಗುಡ್. ನೀವು ಎಷ್ಟು ಚಂದ ಹೇಳಿದೆ ಅಂದ್ರೆ, ನಮ್ಮ ವೈರಿ ಅವರು ಇವರು ಅಂತ ತಿಳ್ಕೊತೀವಿ. ಯಾರು ನಮ್ಮ ವೈರಿ ಅಲ್ಲ. ನಮ್ಮ ವೈರಿ ಯಾರು? ಆಲಸ್ಯಾಹಿ ಮನುಷ್ಯಾಣಂ ಶರೀರಸ್ಯ ಮಹಾನ್ ರಿಪುಹು. ಆಲಸ್ಯತನವೇ ನಮ್ಮ ವೈರಿ. ನಾವು ಕಡಿಮೆ ಮಾರ್ಕ್ಸ್ ತೊಗೋತೀವಿ. ಯಾಕೆ ಕಡಿಮೆ ತೊಗೋತೀವಿ? ಓದಂಗಿಲ್ಲ, ಮೈಗಳತನ. ಆ ಮೈಗಳತನದಿಂದ ಏನಾಗಿಬಿಡ್ತದೆ? ಕಡಿಮೆ ಮಾರ್ಕ್ಸ್ ತೊಗೋತೀವಿ. ಯಾವುದೊಂದು ಆ ಕೆಲಸ ನನಗೆ ಆಗಲಿಲ್ಲ, ಇವತ್ತು ಬಸ್ ತಪ್ಪಿಬಿಡ್ತಪ್ಪ, ನಾನು ಅರ್ಜೆಂಟ್ ಹೋಗ್ಬೇಕಾಗ್ಯದ, ಸ್ಕೂಲ್ ಬಸ್ ಬರ್ಲಿಕ್ಕತ್ತದ. ಬಿರ್ಲಾ ಸ್ಕೂಲಿಗೆ ಬಸ್ಸಿಗೆ ಹೋಗ್ತಿರಿಲ್ಲ, ಆಟೋಕ್ಕೆ ಹೋಗ್ತಿರಿಲ್ಲ, ಅಲ್ಲಿ ಹೋಗ್ಬೇಕಾದಾಗ ಬಸ್ ತಪ್ಪಿತು. ಯಾಕೆ ತಪ್ಪಿತಂದ್ರೆ ಆಲಸ್ಯ, ಮಲ್ಕೊಂಡ್ಬಿಟ್ರಿ ಭಾಳತ್ತ, ಅದಕ್ಕೆ ಬಸ್ ತಪ್ಪಿತು. ಯಾವುದೇ ನಿಮ್ಮ ವಿಘ್ನಗಳು ಬರಬೇಕಾದ್ರೆ ಅದಕ್ಕೆ ಕಾರಣ ಏನು? ನಿಮ್ಮಲ್ಲಿರುವ ಆಲಸ್ಯತನ, ಮೈಗಳತನ. ಜಲ್ದಿ ಹೇಳ್ಬೇಕಂತ ಅನ್ಕೋತೀರಿ, 5:30 6ಕ್ಕೆ ಹೇಳ್ಬೇಕು ಅನ್ಕೋತೀರಿ, ಇನ್ನೊಂದು ಅರ್ಧ ತಾಸು ಮಲ್ಕೊಂಡ್ರೆ ಆಯ್ತು ಅಂತ ಮಲ್ಕೊಂಡ್ಬಿಡ್ತೀರಿ, ಲೇಟ್ ಆಗಿಬಿಡ್ತದೆ. ಅದಕ್ಕೆ ನೀವೇನು ಬಿಡಬೇಕು? ಮೊದಲನೇದಾಗಿ ಆಲಸ್ಯತನ ಬಿಡಬೇಕು. ಬಿಡ್ತೀರಿ ಎಲ್ಲರೂ? ಆಲಸ್ಯ. ಈ ಸಂಸ್ಕಾರ ಶಿಬಿರಕ್ಕೆ ಬಂದೀರಂದ್ರೆ ಆಲಸ್ಯ ಬಿಡಬೇಕು. ಆಮೇಲೆ ಇನ್ನೊಂದು ಅನನ್ಯ ಹೇಳಿದ್ಲು. ಏನು ಹೇಳಿದ್ಲಪ್ಪ ಅಂತಂದರೆ, ಸ್ವದೇಶೇ ಪೂಜ್ಯತೆ ರಾಜಾನ್ ವಿದ್ವಾನ್ ಸರ್ವತ್ರ ಪೂಜ್ಯತೆ ಹೇಳಿದ್ಲ. ಅದರ ಅರ್ಥ ಏನು ಅಂತ ಅದನ್ನು ಹೇಳಿದ್ಲಕ್ಕೆ. ಏನಂದ್ರೆ, ಒಬ್ಬ ರಾಜ ಇದ್ದಾನಂದ್ರೆ ಆ ರಾಜ್ಯದಾಗ ಮಾತ್ರ ರಾಜ. ಒಬ್ಬ MLA ಇದ್ದಾನಂದ್ರೆ ಆ ಕ್ಷೇತ್ರದಾಗ ಮಾತ್ರ MLA. ಅಲ್ಲಷ್ಟೇ ಮರ್ಯಾದೆ ಇರ್ತದೆ ಅವನಿಗೆ. ಆದ್ರೆ ನೀವು ವಿದ್ಯಾವಂತರಾದ್ರೆ ಎಲ್ಲ ಕಡೆ ಮರ್ಯಾದೆ ಅದ ನಿಮಗೆ. ಅವ ವಿದ್ಯಾವಂತ ಇದ್ದಾನ, ಎಷ್ಟು ಶಾಣೆ ಇದ್ದಾನ, ಅವನು ಕರೀರಿ ಅಂತ ಎಲ್ಲ ಕಡೆ ನಿಮಗೆ ಮರ್ಯಾದೆ ಸಿಗುತ್ತದೆ. ಅದಕ್ಕೆ ಮೊದಲು ನೀವೇನಾಗಬೇಕು? ಎಲ್ಲರೂ ವಿದ್ಯಾವಂತರಾಗಬೇಕು. ಆ ವಿದ್ಯಾವಂತರಾದರೆ ಏನು, ಈ ನಿಮ್ಮ ಹತ್ರ ಏನೇ ಇರ್ಲಕ್ಕ ಯಾರು ಏನೂ ಮಾಡ್ಲಿಕ್ಕೆ ಆಗಲ್ಲ. ಆದರೆ ವಿದ್ಯೆಗಿಂತಹ ದೊಡ್ಡದು ಯಾವುದೂ ಇಲ್ಲ ಅಂತ ಹೇಳ್ತಾರೆ. ವಿದ್ಯೆಗಿಂತಹ ದೊಡ್ಡದು ಯಾವುದೂ ಇಲ್ಲ ಅನ್ನುವಂಥದ್ದು. ಅದಕ್ಕಾಗಿ ನಿಮ್ಮ ಹತ್ರ ಆಮೇಲೆ ಈ ವಿದ್ಯೆಯ ವಿಶೇಷತೆ ಏನು ಅಂದ್ರೆ, ನೀವು ಇದನ್ನು ಗಳಿಸಿಬಿಟ್ರೆ ಇದನ್ನು ಯಾರೂ ಕಳುವು ಮಾಡಂಗಿಲ್ಲ, ಯಾರೂ ಕಸ್ಕೊಳ್ಳಂಗಿಲ್ಲ. ಇದಕ್ಕೊಂದು ಸಂಸ್ಕೃತ ಸುಭಾಷಿತ ಅದ ಗೊತ್ತಾ? ನ ಚೋರಹಾರ್ಯನ್ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯಂಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ವಿದ್ಯಾಧನ ಅನ್ನೋದೇನದಲ್ಲ, ಎಲ್ಲ ಧನಗಳಲ್ಲೇ ಬಹಳ ಶ್ರೇಷ್ಠ. ಇದನ್ನು ಯಾರಾದರೂ ಕಳ್ಳರು ಬಂದು ನಿನ್ನೆ ಮಲ್ಕೊಂಡಿದ್ದೆ, ಒಬ್ಬ ಕಳ್ಳ ಬಂದು ನನ್ನ ವಿದ್ಯೆ ಎಲ್ಲ ಕಸ್ಕೊಂಡು ಹೋಗ್ಯ ನನ್ಲಿಕ್ಕೆ ಬರ್ತದೇನು? ಬರಂಗಿಲ್ಲ. ಆಮೇಲೆ ಯಾವುದ ರಾಜ ಅಪಹರಿಸ್ತಾನೇನು? ಅಪಹರಿಸಂಗಿಲ್ಲ. ಆಮೇಲೆ ಯಾರಾದರೂ ಅಣ್ಣ ತಮ್ಮಂದಿರು
ಏನಪ್ಪ ನೀ ಭಾಳ ವಿದ್ಯೆ ಕಲ್ತಿದಿ, ಅದ್ರಾಗ ಅರ್ಧ ಪಾಲು ನನಗೆ ಕೊಡಂತ ಕೇಳಿಗೆ ಬರ್ತದೇನೋ? ಕೇಳಿಗೆ ಬರಂಗಿಲ್ಲ. ಆಮೇಲೆ ಬೇರೆ ಯಾವುದರ ಹಣ ರೊಕ್ಕ ಸಂಪತ್ತು ಏನೇ ಇದ್ದರೂ ಖರ್ಚು ಮಾಡಿದಷ್ಟು ಏನಾಯ್ಕೊತ ಹೋಗ್ತದೆ, ನೀವು ಅದು ಖಾಲಿ ಹಾಕೋತ ಹೋಗಿಬಿಡ್ತದೆ. ಆದರೆ ಇದು ಹೆಂಗೆ? ಖರ್ಚು ಮಾಡಿದಷ್ಟು ಏನಾಗ್ತದೆ? ಹೆಚ್ಚಾಕೋತ ಹೋಗ್ತದೆ. ಈಗ ನಿಮ್ಮ ಗುರುಜಿ ನಿಮಗೆ ಪಾಠ ಮಾಡಿದರು 15 ದಿನ, ಹೌದಾ? ಇಷ್ಟು ದಿನ ಪಾಠ ಮಾಡಿದರು. ಮಾಡಿದಷ್ಟು ಅವ್ರ ಜ್ಞಾನ ಏನಾಕೋತ ಹೋಗ್ತದೆ? ಹೆಚ್ಚಾಕೋತ ಹೋಗ್ತದೆ. ಅದಕ್ಕೆ ವಿದ್ಯಾಧನಂ ಸರ್ವಧನ ಪ್ರಧಾನಂ ಅಂತಾರೆ. ಅದಕ್ಕೆ ಮಕ್ಕಳೇ, ಈ ಸಂಸ್ಕಾರ ಸುಧಾ ಶಿಬಿರ ಅಂತ ಮಾಡಿರ್ತಕ್ಕಂಥ ಮೂಲ ಉದ್ದೇಶ ಏನಂದರೆ, ಶಾಲೆಯಲ್ಲಿ ನಿಮಗೆ ಕೇವಲ ಏನು ಸಿಗ್ತಾ ಇದೆ ಅಂದ್ರೆ ಶಿಕ್ಷಣ ಮಾತ್ರ ಸಿಗ್ತಾ ಇದೆ. ಇತ್ತೀಚೆಗಂತರೂ ಸಂಸ್ಕಾರ ಸಿಗ್ತಾ ಇಲ್ಲ. ಅದಕ್ಕೆ ಸಂಸ್ಕಾರ ಯಾವಾಗ ನಮಗೆ ಶಿಕ್ಷಣ ಮತ್ತು ಸಂಸ್ಕಾರ ಎರಡೂ ಬೇಕು. ಶಿಕ್ಷಣ ಮಕ್ಕಳಿಗೆ ಎಂದಿಗೂ ಕೂಡ ಎಡವಲಿಕ್ಕೆ ಬಿಡೋದಿಲ್ಲ. ಶಿಕ್ಷಣವಂತರಾದರೆ ನೀವು ಎಂದೂ ಎಡುವುದಿಲ್ಲ. ಆದರೆ ಸಂಸ್ಕಾರ ಏನು ಮಾಡ್ತದೆ? ಸಂಸ್ಕಾರವಂತಾದ್ರೆ ನೀವು ಎಂದೂ ಕೆಡೋದಿಲ್ಲ. ನಿಮ್ಮ ಮನಸ್ಸಿನಾಗ ಬರ್ತದೆ, ಹಂಗೆ ಮಾಡಬಾರ್ದಪ್ಪ. ಆಗಲೇ ಹೇಳುವಂಥದ್ದು ಶ್ರದ್ಧಾವಾನ್ ಲಭತೆ ಅಂದ್ರಿ, ಸತ್ಯವನ್ನೇ ಹೇಳಬೇಕು. ಈಗ ನೀವೆಲ್ಲ ಕಲ್ತು ಬಂದಿರಿ ಬಹುಶಃ 5ನೇ ತರೊಳಗೆ ಒಂದು ಪದ್ಯ ಹೇಳ್ತೇನೆ, ನಿಮ್ಗೆ ಗೊತ್ತಾ? ಸತ್ಯವೇ ನಮ್ಮ ತಾಯಿ ತಂದೆ, ಮುಂದೆ ಸತ್ಯವೇ ಬಂಧು ಬಳಗ, ಸತ್ಯವಾಕ್ಯಕ್ಕೆ ಮೆಚ್ಚಿ ನಡೆದರೆ ಪರಮಾತ್ಮ. ಹೌದಲ್ಲ? ಸತ್ಯವಾಕ್ಯಕ್ಕೆ ನಾವು ಸತ್ಯವಾಕ್ಯವನ್ನು ಎಂದೂ ಬಿಡಬಾರ್ದು. ಅದು ಮಾಡಿದ್ರೆ ಪರಮಾತ್ಮ ನಮಗೆ ಮೆಚ್ಚೋದಿಲ್ಲ ಅಂತ. ಅದಕ್ಕೆ ಸತ್ಯವನ್ನೇ ಆಡಬೇಕು. ಆಮೇಲೆ ಇವತ್ತೇನೋ ಇಷ್ಟನ್ನ ಕಲ್ತಿರಲ್ಲ, ಈ ಕಲ್ತದ್ದು ನಿಮ್ಮ ಗುರುಗಳಿಗೆ ಕೊಡಬೇಕಾದ ಕಾಣಿಕೆ ಏನಂದ್ರೆ, ಪ್ರತಿದಿನ ಮನ್ಯಾಗ ಇದನ್ನು ಅನ್ಬೇಕು. ಪ್ರತಿದಿನ ಅನ್ಬೇಕು. ಎದ್ದ ತಕ್ಷಣ, ಸ್ನಾನ ಮಾಡಿದ ತಕ್ಷಣವೇ ಮಲ್ಕೊಳ್ಳೋ ಟೈಮ್ನೊಳಗೆ ಪ್ರತಿದಿನ ಇವು ಅಂದ್ಕೊಂಡು ಹೋಗಿ, ಮುಂದಿನ ವರ್ಷ ನಿಮ್ಮ ಗುರುಗಳು ಶಿಬಿರ ಮಾಡಿದಾಗ ಈ ಕಲಿಸಿರ್ತಕ್ಕಂಥ ಎಲ್ಲವನ್ನು ಅವ್ರಿಗೆ ಹೇಳಿಬಿಟ್ರೆ ಅವರಿಗೆ ನೀವು ಕೊಡುವಂಥ ದೊಡ್ಡ ಕಾಣಿಕೆ ಅದೇ. ಅಷ್ಟು ಮಾಡ್ತೀರಿ ಎಲ್ಲರೂ? ಪ್ರತಿಯೊಬ್ಬರೂ ಕೂಡ ಅದನ್ನು ಮಾಡಬೇಕು ವಿದ್ಯಾರ್ಥಿಗಳೇ. ಆಮೇಲೆ ಇಲ್ಲಿ ಬಂದಿರತಕ್ಕಂತಹ ಪಾಲಕರೇನಿದ್ದೀರಲ್ಲ, ನಿಮ್ಮ ಜವಾಬ್ದಾರಿ ಬಹಳದ. ಯಾವಾಗಲೂ ಮನೆಯಲ್ಲಿ ಆ ವಾತಾವರಣವನ್ನು ನಿರ್ಮಿಸಿಕೊಡಬೇಕು. ಎದ್ದ ತಕ್ಷಣ, ಸ್ನಾನ ಮಾಡಿದ ತಕ್ಷಣವೇ ಒಂದು ಕ್ಷಣ ದೇವರ ಮುಂದೆ ಕೂತು ಅಥವಾ ಎಲ್ಲೇ ಕೂತಿರ್ತಕ್ಕಂಥ ಧ್ಯಾನಾಸ್ಥಿತವಾಗಿ ಅದನ್ನು ಅನ್ಕೋತಾ ಹೋಗಿಬಿಟ್ರೆ, ಈ ಸಂಸ್ಕೃತ, ಈ ಶ್ಲೋಕಗಳು ಏನವಲ್ಲ, ಇವನ್ನ ಪ್ರತಿದಿನ ಅಂತ ಹೋಗಿಬಿಟ್ರೆ ಏನಾಗ್ತದಂದರೆ ಮಕ್ಕಳಲ್ಲಿ ಸ್ಮರಣ ಶಕ್ತಿ ಜಾಸ್ತಿ ಆಗ್ತದೆ. ಅದು ಬಹಳ ಮುಖ್ಯ. ಬಹಳ ಜನ ಏನು ಅಂದ್ಕೊಂಡ್ರಂದರೆ ಇವೆಲ್ಲ ಮಂತ್ರ ಸ್ತೋತ್ರ ಇವು ಅನ್ನೋದರಿಂದ ಸಮಯ ಹಾಳು, ಟೈಮ್ ಆಯ್ತು ಹೋಗಿ ಶಾಲೆಗೆ ಹೋಗು ಅಂತ ತಿಳ್ಕೊಂಡು ಅಂತೀರಿ. ಹೋಮ್ವರ್ಕ್ ಅದ ಮಾಡಬೇಡ, ಅದನ್ನು ಬಿಟ್ಬಿಡು ಅಂತೀರಿ. ಇದನ್ನು ಅನ್ನೋದರಿಂದ ಏನಾಗ್ತದಂದರೆ ನಿಮ್ಮ ಮಕ್ಕಳಲ್ಲಿಯ ಸ್ಮರಣ ಶಕ್ತಿ ಜಾಸ್ತಿ ಆಗ್ತದೆ. ಆ ಸ್ಮರಣ ಶಕ್ತಿ ಜಾಸ್ತಿ ಆಗೋದ್ರಿಂದ ಶಾಲೆಯಲ್ಲಿಯೂ ಕೂಡ ನೀವು ಬೇಕಾದರೆ ಇವತ್ತೇ ಟೆಸ್ಟ್ ಮಾಡಿರಿ. ಇನ್ಮೇಲೆ ಈ ವರ್ಷ ಕಲ್ತಿರಲ್ಲ, ಪ್ರತಿದಿನ ಈ ಸಂಸ್ಕೃತ ಶ್ಲೋಕಗಳನ್ನು ಅನ್ಕೋತಾ ಹೋಗ್ರಿ. ಆ ಓದಿರ್ತಕ್ಕಂಥ ನೆನಪಿನ ಶಕ್ತಿ ತಾನೇ ಜಾಸ್ತಿ ಆಕೋತ ಹೋಗ್ತದೆ. ಅದಕ್ಕಾಗಿ ಇಲ್ಲಿರ್ತಕ್ಕಂಥ ಆಮೇಲೆ ಇವುಗಳನ್ನು ಕಲಿಸ್ಯಾರಲ್ಲ ಗುರುಗಳು, ಪುಸ್ತಕದ ಮನ್ಯಾಗ ಬರೆದು ಹಾಕಿರಿ. ನೀವು ಜೋರು ಅನ್ನೋದ್ರಿಂದ ಅಪ್ಪ ಅಮ್ಮ ಸಹಿತ ನಿಮ್ಮ ಜೊತೆ ಅನ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಅವನ್ನ ಪ್ರತಿದಿನ ಜೋರಾಗಿ ಅಂದ್ರೆ ಅವನ್ನ ಅನ್ನೋದ್ರಿಂದ ಭಾಷಾ ಸ್ಪಷ್ಟತೆ ಆಗ್ತದೆ, ಭಾಷೆ ಸ್ಪಷ್ಟ ಬರ್ತದೆ, ಸ್ಮರಣ ಶಕ್ತಿ ಹೆಚ್ಚಾಗ್ತದೆ. ಅದಕ್ಕೆ ಎಲ್ಲ ಮಕ್ಕಳು ಇದನ್ನು ಮಾಡಬೇಕು. ಪಾಲಕರು ಕೂಡ ನಿಮ್ಮ ಜವಾಬ್ದಾರಿ ಬಹಳದ. ಗುರುಗಳದ್ದು 15 ದಿನ ಇದ್ದರೆ ಈ ಶ್ಲೋಕಗಳನ್ನು ವರ್ಷವಿಡೀ ನೆನಪಿಟ್ಟುಕೊಳ್ಳಂಗೆ ಮಾಡಬೇಕಾದವರು ನೀವು. ಅದಕ್ಕಾಗಿ ಎಲ್ಲ ಪಾಲಕರು ಈ ಕೆಲಸವನ್ನು ಮಾಡಿದರೆ ನಮ್ಮ ಶೃಂಗೇರಿಯ ದಕ್ಷಿಣಾಮ್ನಾಯ ಪೀಠದ ಗುರುಗಳ ಆಸೆ ನೆರವೇರಿದಂಗೆ ಆಗ್ತದೆ. ಮಕ್ಕಳಲ್ಲಿ ಸಂಸ್ಕಾರ ಕಡಿಮೆ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಹಿರಿಯರ ಬಗ್ಗೆ ಅಭಿಮಾನ ಕಡಿಮೆ ಆಗ್ತಾ ಇದೆ. ಮಕ್ಕಳೇ ಪ್ರತಿದಿನವೂ ಕೂಡ ನೀವು ಏನು ಮಾಡ್ತಿರೋ ಬಿಡ್ತಾರೋ ಗೊತ್ತಿಲ್ಲ, ಈ ಶ್ಲೋಕಗಳನ್ನು ಪಠಣೆ ಮಾಡಿರಿ. ಎದ್ದ ತಕ್ಷಣ, ಸ್ನಾನ ಮುಗಿದ ತಕ್ಷಣವೇ ತಂದೆ ತಾಯಿಗೆ ನಮಸ್ಕಾರ ಮಾಡಿರಿ. ಎಂದೂ ಕೂಡ ತಂದೆ ತಾಯಿಗಳಿಗೆ ವಿರುದ್ಧ ಮಾತಾಡಬೇಡ್ರಿ, ಹೇಳಿದ್ದನ್ನು ಕೇಳ್ರಿ. ಅಷ್ಟು ಮಾಡ್ತೀರಿ. ಪ್ರತಿಯೊಬ್ಬರೂ ಕೂಡ ಆ ರೀತಿಯಾಗಿ ಇದ್ರಪ್ಪ ಅಂದರೆ, ಸಂಸ್ಕಾರವಂತರಾಗಿ ನಡೆದ್ರೆ ನಾಳೆ ಒಳ್ಳೆಯ ಸಂಸ್ಕಾರವಂತ ಇದ್ದಾನಂತ ನಿಮ್ಮನ್ನು ಹೆಚ್ಚು ಜನ ಪ್ರೀತಿಸ್ತಾರೆ. ಆದ್ದರಿಂದ ಈ ಸಂಸ್ಕಾರ ಶಿಬಿರದ ಲಾಭವನ್ನು ಈ ರೀತಿ ಪಡ್ಕೊಳ್ರಿ ಅಂತ ಹೇಳ್ತಾ, ಈ ಒಂದು ಅವಕಾಶಕ್ಕಾಗಿ ಇಲ್ಲಿರ್ತಕ್ಕಂತಹ ನಿಮ್ಮ ನೆಚ್ಚಿನ ಗುರುಗಳಾದಂತಹ ಹರಿಶಂಕರ್ ಜೋಯಿಸ್ ಅವರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.